ಇಲ್ಲಿ APMC ದೊಡ್ಡಬಳ್ಳಾಪುರದ ಒಂದು ಕಾಮಗಾರಿ ನಡೀತಾ ಇರ್ತೈತೆ. ಅನುಕೂಲಕ್ಕಾಗಿ ನೀರು ಸರಬರಾಜಿಗೆ ಒಬ್ಬ ಗುತ್ತಿಗೆದಾರ ಕೆಲಸ ಮಾಡ್ತಾ ಇರ್ತಾನೆ. ಕೇಳಿ ಅರ್ಧ ಅಡಿನ ಅಗ್ದಿರಲ್ಲ. ಕೇಳಿದಿಕ್ಕೆ ಉಡಾಫಿಯಾಗಿ ಮಾತಾಡ್ತಾನೆ, ಯಾರನ್ನ ಕರ್ಕೊಂಡ್ ಕರ್ಕೊಂಬರ್ರಿ, ನಾನ್ ಮಾಡೋದು ಹಿಂಗೆ ವರ್ಕು. ನಾವು ಕೇಳಿದ್ವಿ, ಆಯ್ತಪ್ಪ ನೀನು ಗುತ್ತಿಗೆದಾರ ಆಗಿ ಒಂದು ಬೋರ್ಡ್ ಹಾಕ್ಬೇಕು, ಯಾರ ಅನುದಾನ, ಎಷ್ಟು ಕಾಮಗಾರಿ, ಏನು ಎಲ್ಲ ಕೇಳಿದಿಕ್ಕೆ ಅವ್ನು ಏನು ಉತ್ತರ ಕೊಡ್ತಾ ಇಲ್ಲ, ಉಡಾಫಿಯಾಗಿ ಮಾತಾಡ್ತಾನೆ. ಯಾವ ಅಧಿಕಾರಿಗೆ ಹೇಳ್ತೀರಾ ಹೇಳ್ರಿ ಹೋಗ್ರಿ, ಯಾವ ಮಿನಿಸ್ಟರ್ಗೆ ಹೇಳ್ತೀರಾ ಹೋಗ್ರಿ, ನಾನ್ ಮಾಡೋದು ಹೀಗೆ. ಇಲ್ಲಿ APMC ಹಲವಾರು ಸಮಸ್ಯೆಗಳಿವೆ ಸರ್. ಯಾವ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ನಮ್ಗೆ. ನಾವು ದಿನನಿತ್ಯ ನಮಗೆ ವ್ಯಾಪಾರ ಆಗ್ಲಿ ಆಗದೆ ಇರ್ಲಿ, ನಾವೇನ್ ತೆರಿಗೆ ಕಟ್ಟಬೇಕು ನಾವು ಕಟ್ತಾ ಇದೀವಿ ದಿನನಿತ್ಯ. ಆದ್ರೆ ಯಾವ್ದು ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ. ನಮ್ಗೆ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ನ ಯಾರೋ ಹೊರಗಡೆಯಿಂದ ಗುತ್ತಿಗೆದಾರ ಬಂದವನೆ ಕೆಲಸ ಮಾಡ್ತಾನೆ, ನಮ್ಮ ಅನುದಾನ, ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡಾಗೆ ಅವ್ನು ಕೆಲಸ ಮಾಡ್ತಾ ಇರೋದು. ಕೇಳಿದ್ರೆ ಉಡಾಫಿಯಾಗಿ ಮಾತಾಡಿ ನಮ್ಮ ಅಣ್ಣವ್ರಿಗೆ ಒಡಿಯಕ್ಕೆ ಹೋಗೋ ಲೆವೆಲ್ಗೆ ಹೋಗ್ತಾನ ಅವನು. ಏನ್ ಮಾಡ್ತೀಯ ಮಾಡ್ಕೋ ಹೋಗು, ಯಾರ್ಗೆ ಹೇಳ್ತಿ ಹೇಳ್ಕೊ ಹೋಗು ಅಂತಾನೆ. ನಾನ್ ಮಲಗಿದ್ದಕ್ಕೆ JCP ಹರ್ಸಕ್ ಬರ್ತಾರೆ ಎಲ್ಲ ನಮ್ಮ ಸ್ನೇಹಿತರು. ಕಲ್ಪೆ ಕಾಮಗಾರಿ ನಿಲ್ಲಿಸ್ರಿ ಅಂತ ಹೇಳಿದಿಕ್ಕೆ, ನಿಮ್ ಹಾರ್ಡ್ ಕಾಪಿ ವರ್ಕ್ ಕಾಪಿ ತಗೊಂಬರ್ರಿ, ಏನ್ ಎಷ್ಟು ಅಡಿ ಅಗಿಬೇಕು, ಏನ್ ಪೈಪ್ ಹಾಕ್ಬೇಕು ಎಲ್ಲ ಇರ್ತೈತೆ ಸರ್. ಹಾರ್ಡ್ ಕಾಪಿಗೆ ಒಬ್ಬ ಕಾಮಗಾರಿ ಕೊಡ್ಬೇಕಂದ್ರೆ ಸುಮ್ನೆ ಕೊಡಲ್ಲ. ಗುತ್ತಿಗೆದಾರನಿಗೆ ಎಷ್ಟು ಅಡಿ ಅಗಿಬೇಕು, ಯಾವ ಪೈಪ್ ಹಾಕ್ಬೇಕು ಎಲ್ಲ ಕೊಟ್ಟಿರ್ತಾರೆ. ಅದ್ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆ JCP ಹರ್ಸೋಕೆ ಬರ್ತಾರೆ. ನಮ್ಮ ಸ್ನೇಹಿತರೆಲ್ಲ ನಮ್ಮನ್ನ ಅಡ್ಡ ತಡೆದು ನಿಲ್ಲಿಸ್ತಾರೆ. ಅವ್ನು JCP ಅವ್ನು ಓಡೋಗ್ಬಿಟ್ಟ. ಅದಕ್ಕೆ ಕೇಳೋಣ ಅಂತ ಅಧಿಕಾರಿಗಳು ಬಂದ್ರೆ ಸರ್ಕಾರಿ ರಜೆ ಅಂತ ಅಧಿಕಾರಿಗಳು ಇದ್ ಮಾಡವ್ರೆ. ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫೋನ್ ಸಂಪರ್ಕ ಮಾಡಿ ಫೋನ್ಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ನೀರಿಂದು ಸರ್, ಕುಡಿಯೋ ನೀರಿಗೆ ಒಂದು 3 ಕಡೆ ಓವರ್ ಟ್ಯಾಂಕ್ ಮಾಡ್ತಾರೆ. ಪಬ್ಲಿಕ್ ಅನುಕೂಲ ಆಗ್ಲಿ ಅಂತ ಒಂದು 3 ಕಡೆ ಓವರ್ ಟ್ಯಾಂಕ್ ಮಾಡಿ, ಆ 3 ಕಡೆ ಪಬ್ಲಿಕ್ಸ್ಗೆ ನೀರ್ಗೆ ಅನುಕೂಲ ಆಗ್ಲಿ ಅಂತ. ಶುದ್ಧ ನೀರಿನ ಘಟಕನೇ ಇವತ್ವರೆಗೂ ಉದ್ಘಾಟನೆ ಮಾಡಿಲ್ಲ. ಆದ್ರೂ ಇದ್ರಿ ಯಾರ ವೈಫಲ್ಯನೇನೋ ಗೊತ್ತಿಲ್ಲ ನಮ್ಗೆ. ಮತ್ತೆ 3 ಓವರ್ ಟ್ಯಾಂಕ್ ಮಾಡ್ತಾರೆ. ಏನ್ ಸರ್, ಒಂದು ಶುದ್ಧ ನೀರಿನ ಘಟಕ ಕಟ್ಟವ್ರೆ, ಅದೇ ಪಬ್ಲಿಕ್ಸ್ ಕೊಡಕ್ಕಾಗಿಲ್ಲ. ಅದು ನಮ್ಮ ಅನುದಾನನೇ, ಕರಿಗೌಡ್ರ ಸಾಹೇಬ್ರು ಇದ್ದಾಗ ಮಾಡ್ಸಿದ್ದು, ಅವ್ರ APMC ಇದಾದಾಗ. ಅದು ಒಂದು ಸತಿಗೆ ಯೂಸ್ ಆಗಿಲ್ಲ. ಮತ್ತೆ 3 ಓವರ್ ಟ್ಯಾಂಕ್ ಮಾಡಿಸ್ತಾರೆ ಮಾಮೂಲಿ ಪೈಪ್ ಇದ್ರದ್ದು. ಸಾರ್ವಜನಿಕರನ್ನ ಯಾಕೆ ಈ ತರ ದುಡ್ಡು ಪೋಲ್ ಮಾಡ್ತಾವ್ರೋ ನಮಗ್ ಗೊತ್ತಾಗ್ತಾ ಇಲ್ಲ. ಕೇಳಕ್ ಹೋದ್ರೆ ಗುತ್ತಿಗೆದಾರ ಉಡಾಫಿಯಾಗಿ ಮಾತಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾನೆ ಸರ್. ಇಲ್ಲೆಲ್ಲ ಗಾಡಿಗಳು ಒಂದು 40 ಫೀಟ್ ಕಂಟೈನರ್ಗಳು ಓಡಾಡೋದು, ಯಾವ ಚಿಕ್ಕ ಗಾಡಿಗಳು ಹೋಗಡಲ್ಲ. APMC ಅಂದ್ರೆ ನಿಮ್ಗೂ ಗೊತ್ತಿರ್ತೈತೆ. ಅದ್ರಾಗೆ ಅರ್ಧ ಅಡಿನೂ ನೀನು ಇದಳಿದಂಗೆ ಪೈಪ್ ಹಾಕ್ಬಿಟ್ರೆ ತಡಿತಾವ. 3 ದಿವಸಕ್ಕೆ ಒಂದ್ಸತಿ ನಿನ್ ಕಾಮಗಾರಿ ಮತ್ತೆ ವರ್ಕ್ ಕೊಡ್ಬೇಕು, ಸಾರ್ವಜನಿಕರ ಅಂದಾಗೆ ಮತ್ತೆ ಇದ್ ಮಾಡಿಸ್ಬೇಕು. ಅದು ಪ್ರಶ್ನೆ ಮಾಡಕ್ ಹೋದ್ರೆ ಉಡಾಫಿಯಾಗಿ ಮಾತಾಡ್ತಾನೆ, ಒಡೆಯಕ್ ಬರ್ತಾರೆ, JCP ಹರ್ಸಕ್ ಬರ್ತಾರೆ ಸರ್. ಗುತ್ತಿಗೆದಾರ ಬೆಂಗಳೂರವರಂತೆ, ಅವರು ಮೂಲ ವಕೀಲರಂತೆ. ವಕೀಲರು ಗುತ್ತಿಗೆದಾರರಾಗಿ ಕೆಲಸ ಮಾಡಕ್ ಬರಲ್ಲ ನನಗ್ ಗೊತ್ತಿದ್ ಮಟ್ಟಿಗೆ. ನಮಗಿರೋ ಅನುಭವದಾಗಿ ವಕೀಲರಾಗಿ ಗುತ್ತಿಗೆದಾರ ಕೆಲಸ ಮಾಡಕ್ ಬರಲ್ಲ. ಅವ್ರು ವಕೀಲರಂತೆ. ನಾನು ವಕೀಲ ಏನ್ ಮಾಡ್ಕೊಂತೀರಾ ಅಂತ ಹೇಳು ಸರ್. ಕೆಲಸ ಸ್ಟಾಪ್ ಮಾಡಿಸ್ಬೇಕು, ನಮ್ಗೆ ಸ್ಪಷ್ಟೀಕರಣ ಬೇಕು. ಫಸ್ಟ್ ಕಾಮಗಾರಿ ಹೆಸರು ಏನು, ಯಾರ ಅನುದಾನ ಏನು ಎಲ್ಲ ಬೋರ್ಡ್ ಹಾಕ್ಸ್ಬೇಕು, ಎಷ್ಟಡಿ ಏನು ಅಂತ ಎಲ್ಲ ನಮ್ಗೆ ಮಾಹಿತಿ ಬೇಕು. ಯಾಕಂದ್ರೆ ನಾವು ಕಟ್ಟಿರೋ ತೆರಿಗೆ ಅಂದಾಗೆ ಕೆಲಸ ಮಾಡ್ತಾ ಇರೋದು.